ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಡ್ರಿಂಕ್ಸ್ ಮಾಡ್ತಾರೆ. ಈ ಡ್ರಿಂಕ್ಸ್ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರೂ ಕೂಡ ಇದನ್ನು ಒಂದು ಸೆಲೆಬ್ರೇಷನ್ಸ್ನ ರೀತಿ ಎಂಜಾಯ್ ಮಾಡ್ತಾರೆ. ಈ ಡ್ರಿಂಕ್ಸ್ಗಳಲ್ಲಿ ಅತ್ಯಂತ ಜನಪ್ರಿಯವಾದವು ಬಿಯರ್ ಮತ್ತು ವೈನ್ಸ್. ಹಾಗಾದರೆ ಈ ವಿಡಿಯೋದಲ್ಲಿ ಬಿಯರ್ ಮತ್ತು ವೈನ್ಸ್ಗಳನ್ನು ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿಸುತ್ತಾರೆ ಅಂತ ತಿಳಿಯೋಣ. ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲು ದ್ರಾಕ್ಷಾ ಹಣ್ಣುಗಳಿಂದ ವೈನ್ ನ ಹೇಗೆ ತಯಾರಿಸುತ್ತಾರೆ ಅಂತ ತಿಳಿಯೋಣ. ಈ ಗ್ರೇಪ್ಸ್ ವೈನ್ಸ್ ನ ತಯಾರಿಸಲು ಬಹಳ ಗ್ರೇಪ್ಸ್ ಗಳನ್ನು ತೋಟಗಳಿಂದ ಫ್ಯಾಕ್ಟರಿಗೆ ತರಲಾಗುತ್ತೆ. ಈ ಗ್ರೇಪ್ಸ್ ಗಳನ್ನು ಕತ್ತರಿಸುವ ಸಮಯದಲ್ಲಿ ಅವು ಹಾಳಾಗದಂತೆ ಇರೋಕೆ ಕೈಗಳಿಗೆ ಗ್ಲೌಸ್ ಗಳನ್ನು ಹಾಕಿಕೊಂಡು ಅವುಗಳನ್ನು ಕತ್ತರಿಸುತ್ತಾರೆ. ಆನಂತರ ಇವುಗಳನ್ನು ಹಾರ್ವೆಸ್ಟಿಂಗ್ ಫ್ಯಾಕ್ಟರಿಗೆ ತರ್ತಾರೆ. ಇಲ್ಲಿ ಇವುಗಳನ್ನು ಕ್ರಷ್ ಮಾಡುವುದಕ್ಕಾಗಿ ಕ್ರಷರ್ ಮಷಿನ್ ನ ಒಳಗಡೆ ಹಾಕ್ತಾರೆ. ಈ ಮಷಿನ್ ಈ ಗ್ರೇಪ್ಸ್ ಗಳನ್ನು ಚೆನ್ನಾಗಿ ಗ್ರೈಂಡ್ ಮಾಡುತ್ತೆ. ಆನಂತರ ಮತ್ತೊಂದು ಮಿಷಿನ್ ನ ಒಳಗಡೆ ಹಾಕಿ ಅದರ ಸಿಪ್ಪೆಯನ್ನು ಮತ್ತು ದ್ರಾಕ್ಷಾ ಬೀಜಗಳನ್ನು ಬೇರ್ಪಡಿಸಲಾಗುತ್ತೆ. ನಂತರ ಈ ಗ್ರೇಪ್ಸ್ ಗಳನ್ನೆಲ್ಲ ಫರ್ಮೆಂಟೇಷನ್ ಗೋಸ್ಕರ ಒಂದು ಟ್ಯಾಂಕ್ ನಲ್ಲಿ ತುಂಬಿಸಲಾಗುತ್ತೆ. ಈ ಟ್ಯಾಂಕರ್ ನಲ್ಲಿ ಈ ಗ್ರೇಪ್ಸ್ ಜ್ಯೂಸ್ ಮದ್ಯದ ರೀತಿ ಕನ್ವರ್ಟ್ ಆಗೋಕೆ ಬೇಕಾದ ಕೆಲವು ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ. ಈ ಟ್ಯಾಂಕರ್ ನಲ್ಲಿ ಗ್ರೇಪ್ಸ್ ಜ್ಯೂಸ್ ಮದ್ಯದ ರೀತಿ ಕನ್ವರ್ಟ್ ಆಗೋಕೆ ಕೆಲವು ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ. ಇದನ್ನ ಮಿಕ್ಸ್ ಮಾಡುವುದಕ್ಕಾಗಿ ಬಹಳ ಜನ ವರ್ಕರ್ಸ್ ಗಳು ಟ್ಯಾಂಕ್ ನಲ್ಲಿ ಇಳಿತಾರೆ. ಅವರು ತಮ್ಮ ಕಾಲುಗಳಿಂದ ಚೆನ್ನಾಗಿ ತುಳಿತಾರೆ. ಆಗ ಅದರಲ್ಲಿರುವ ವಸ್ತುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತವೆ. ಯಾವಾಗ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೋ ಆ ಜ್ಯೂಸ್ನೆಲ್ಲ ಒಂದು ಪೈಪ್ನ ಮುಖಾಂತರ ಬೇರೆ ಟ್ಯಾಂಕರ್ಗೆ ಕಳುಹಿಸಲಾಗುತ್ತೆ. ಅಲ್ಲಿ ಈ ಜ್ಯೂಸ್ನ ಚೆನ್ನಾಗಿ ಕುದಿಸಲಾಗುತ್ತೆ. ಆನಂತರ ಇದನ್ನು ಟೆಸ್ಟ್ ಮಾಡುವುದಕ್ಕಾಗಿ ಇದನ್ನು ಲ್ಯಾಬ್ಗಳಿಗೆ ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡ್ತಾರೆ. ಈ ಟೆಸ್ಟ್ ಮುಗಿದು ಓಕೆ ಆದ ಮೇಲೆ ಈ ಎಲ್ಲ ಜ್ಯೂಸ್ನ ಸಣ್ಣ ಸಣ್ಣ ಟ್ಯಾಂಕರ್ಗಳಲ್ಲಿ ತುಂಬಿಸಿ ಸುಮಾರು 15 ದಿನಗಳ ಕಾಲ ಹಾಗೆ ಇಡಲಾಗುತ್ತೆ. ಈ 15 ದಿನಗಳಲ್ಲಿ ಗ್ರೇಪ್ಸ್ ಜ್ಯೂಸ್ ವೈನ್ ನ ರೀತಿ ಕನ್ವರ್ಟ್ ಆಗುತ್ತೆ. ನಂತರ ಈ ವೈನ್ ನೆಲ್ಲ ವೈನ್ ಬಾಟಲ್ ನಲ್ಲಿ ತುಂಬಿಸಲಾಗುತ್ತೆ. ನಂತರ ಇವುಗಳನ್ನು ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಲಾಗುತ್ತೆ. ಇಲ್ಲಿಯವರೆಗೂ ನಾವು ಗ್ರೇಪ್ಸ್ ವೈನ್ಸ್ ನ ಹೇಗೆ ತಯಾರಿಸುತ್ತಾರೋ ಅಂತ ನೋಡಿದ್ದೇವೆ. ಈಗ ಅತಿ ಹೆಚ್ಚು ಜನಪ್ರಿಯವಾದ ಬಿಯರ್ ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ. ಈ ಬಿಯರ್ ತಯಾರಿಸಲು ನಮಗೆ ಮುಖ್ಯವಾಗಿ ಬಾರ್ಲಿ ಬೇಕು, ಅಂದರೆ ಗೋಧಿ. ಈ ಗೋಧಿಯನ್ನು ಕ್ರಷರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಲಾಗುತ್ತೆ. ನಂತರ ಆ ಪುಡಿಯನ್ನೆಲ್ಲ ನೀರಿನೊಳಗೆ ಹಾಕಿ ಚೆನ್ನಾಗಿ ತೊಳೆಯುತ್ತಾರೆ. ನಂತರ ಈ ಗೋಧಿ ಪುಡಿಯನ್ನು ಡ್ರೈ ಮಾಡಲು 4 ರಿಂದ 5 ದಿನಗಳ ಕಾಲ ಒಂದು ರೂಮ್ ನಲ್ಲಿಟ್ಟು ಒಣಗಿಸಲಾಗುತ್ತೆ. ಅದೆಲ್ಲ ಡ್ರೈ ಆದ ನಂತರ ಈ ಗೋಧಿ ಪುಡಿಯನ್ನು ಒಂದು ಟ್ಯಾಂಕರ್ ನಲ್ಲಿ ಹಾಕಿ ಅದಕ್ಕೆ ಈಸ್ಟ್ ಅನ್ನು ಬೆರೆಸಲಾಗುತ್ತೆ. ಈ ಈಸ್ಟ್ ಅನ್ನೋದು ಒಂದು ಫಂಗಸ್. ಇದು ಬಿಯರ್ ತಯಾರಿಕೆಯಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ನಂತರ ಈ ಈಸ್ಟ್ ಮತ್ತು ಗೋಧಿ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಲಾಗುತ್ತೆ. ಹೀಗೆ 2 ರಿಂದ 3 ಗಂಟೆಗಳ ಕಾಲ ಕುದಿಸಿದ ನಂತರ ಅದರಲ್ಲಿರುವ ನೀರೆಲ್ಲ ಆವಿಯಾಗಿ ಹೋಗುತ್ತೆ. ನಂತರ ಅಲ್ಲಿ ಉಳಿದಿರುವ ಪದಾರ್ಥವನ್ನು ಮತ್ತೆ ಒಣಗಿಸಲಾಗುತ್ತೆ. ಈ ಒಣಗಿದ ಪದಾರ್ಥದಿಂದಲೇ ಬಿಯರ್ ತಯಾರಾಗುತ್ತೆ. ಅದೇ ಫ್ಯಾಕ್ಟರಿಯಲ್ಲಿ ಇನ್ನೊಂದು ಸ್ಥಳದಲ್ಲಿ ಕಬ್ಬಿನಿಂದ ತಯಾರಾದ ಪಾನೀಯವನ್ನು ರೆಡಿ ಮಾಡ್ತಾರೆ. ಇದು ಕೂಡ ಬಿಯರ್ ತಯಾರಿಕೆಯಲ್ಲಿ ಅತಿ ಮುಖ್ಯವಾದದ್ದು. ನಂತರ ಆ ಡ್ರೈ ಪದಾರ್ಥದಲ್ಲಿ ಒಂದು ಹಣ್ಣನ್ನು ಬೆರೆಸಲಾಗುತ್ತೆ. ಅದನ್ನೇ ಹಬ್ಸ್ ಫ್ರೂಟ್ ಅಂತ ಕರೀತಾರೆ. ಈ ಹಣ್ಣನ್ನು ಏಕೆ ಬೆರೆಸಲಾಗುತ್ತೆ ಅಂದರೆ ಬಿಯರ್ನಲ್ಲಿ ನಮಗೆ ಒಂದು ವಿಭಿನ್ನ ಮತ್ತು ಯಾವ ಹಣ್ಣಿನಲ್ಲೂ ಇರದಂತಹ ಸುಗಂಧ ಭರಿತವಾದ ವಾಸನೆ ಬರ್ತಾ ಇರುತ್ತೆ. ಈ ವಾಸನೆಗೆ ಕಾರಣ ಅಂದರೆ ಈ ಹಣ್ಣು. ಬಿಯರ್ ತಯಾರಿಸುವಾಗ ಈ ಹಣ್ಣನ್ನು ಮಿಕ್ಸ್ ಮಾಡುವುದರಿಂದಲೇ ನಮಗೆ ಬಿಯರ್ನಲ್ಲಿ ಒಂದು ರೀತಿಯ ಸುಗಂಧ ಭರಿತವಾದ ವಾಸನೆ ಬರುತ್ತೆ. ನಂತರ ಈ ಡ್ರೈ ಪದಾರ್ಥ ಮತ್ತು ಕಬ್ಬಿನ ರಸವನ್ನು ಸುಮಾರು 2 ಗಂಟೆಗಳ ಕಾಲ 80 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕುದಿಸಲಾಗುತ್ತೆ. ಆನಂತರ ಈ ಲಿಕ್ವಿಡ್ ಪದಾರ್ಥವನ್ನು ಒಂದು ಮಷಿನ್ ನಲ್ಲಿ ಪಂಪ್ ಮಾಡಿ ಅಲ್ಲಿ ಅದರಲ್ಲಿರುವ ವೇಸ್ಟ್ ನೆಲ್ಲ ಬೇರ್ಪಡಿಸಲಾಗುತ್ತೆ. ಇಲ್ಲಿ ಬಂದಿರುವ ವೇಸ್ಟ್ ನೆಲ್ಲ ಫಾರ್ಮ್ಸ್ ನಲ್ಲಿ ದನಕರುಗಳಿಗೆ ಆಹಾರವಾಗಿ ಬಳಸುತ್ತಾರೆ. ಆನಂತರ ಈ ಬಿಯರ್ ಪದಾರ್ಥವನ್ನು ಫಾರ್ಮೆಂಟೇಷನ್ ಪ್ರಾಸೆಸ್ ಮಾಡಿ ಅದಕ್ಕೆ ತಕ್ಕ ಮಟ್ಟಿಗೆ ಈಸ್ಟ್ ನ ಬೆರೆಸುತ್ತಾರೆ. ನಂತರ ಇದನ್ನು 5 ವಾರಗಳವರೆಗೆ ಒಂದು ಕಡೆ ಸ್ಟೋರ್ ಮಾಡ್ತಾರೆ. ಈ ಈಸ್ಟ್ ಪದಾರ್ಥವು ಶುಗರ್ನ ಆಲ್ಕೋಹಾಲ್ ಆಗಿ ಬದಲಿಸುತ್ತೆ. ನಂತರ ಇದನ್ನು 5 ವಾರಗಳವರೆಗೆ ಒಂದು ಕಡೆ ಸ್ಟೋರ್ ಮಾಡ್ತಾರೆ. ಈ ಈಸ್ಟ್ ಪದಾರ್ಥವು ಶುಗರ್ನ ಆಲ್ಕೋಹಾಲ್ ಆಗಿ ಬದಲಿಸುತ್ತೆ. ಈ ಪ್ರಾಸೆಸ್ ಮುಗಿದ ಮೇಲೆ ಫ್ರೆಶ್ ಬಿಯರ್ ತಯಾರಾಗುತ್ತೆ. ನಂತರ ಈ ಫ್ರೆಶ್ ಬಿಯರ್ ಅಥವಾ ಯಂಗ್ ಬಿಯರ್ನ ಸೆಕೆಂಡರಿ ಪ್ರಾಸೆಸ್ಗೆ ಕಳುಹಿಸಲಾಗುತ್ತೆ. ಈ ಪ್ರಾಸೆಸ್ನಲ್ಲಿ ಕೂಡ ಬಿಯರ್ನಲ್ಲಿರುವ ಶುಗರ್ನ ಆಲ್ಕೋಹಾಲ್ ಆಗಿ ಬದಲಿಸೋಕೆ ಸುಮಾರು 3 ತಿಂಗಳವರೆಗೆ ಒಂದು ಕಡೆ ಸ್ಟೋರ್ ಮಾಡಲಾಗುತ್ತೆ. ಆನಂತರ ಕೆಲವು ಎಕ್ಸ್ಪರ್ಟ್ಸ್ಗಳಿಂದ ಇದನ್ನು ಟೆಸ್ಟಿಂಗ್ ಮಾಡಿಸಲಾಗುತ್ತೆ. ಅವರು ಓಕೆ ಹೇಳಿದ ನಂತರ ಅವುಗಳನ್ನು ಪ್ಯಾಕಿಂಗ್ ಮಾಡಲಾಗುತ್ತೆ. ಈ ಬಿಯರ್ ಪ್ಯಾಕಿಂಗ್ನಲ್ಲಿ ಆಲ್ರೆಡಿ ಬಳಸಿದಂತಹ ಬಾಟಲ್ಸ್ಗಳನ್ನೇ ರೀಯೂಸ್ ಮಾಡ್ತಾರೆ. ಈ ಬಿಯರ್ ಫ್ಯಾಕ್ಟರಿಯಲ್ಲಿ
ಕೇವಲ ಒಂದೇ ನಿಮಿಷದಲ್ಲಿ ಸಾವಿರಾರು ಬಿಯರ್ಗಳನ್ನು ಫಿಲ್ ಮಾಡ್ತಾರೆ. ಹೀಗೆ ಬಿಯರ್ ಫಿಲ್ ಆದ ಬಾಟಲ್ಗಳನ್ನು ಕ್ಯಾಪಿಂಗ್ ಮಷಿನ್ಗೆ ಕಳಿಸ್ತಾರೆ. ಅಲ್ಲಿ ಕ್ಯಾಪಿಂಗ್ ಮಾಡಲಾಗುತ್ತೆ. ಆ ನಂತರ ಆ ಬಿಯರ್ ಬಾಟಲ್ಗಳಿಗೆ ಲೇಬಲಿಂಗ್ ಮಾಡಿ ಆ ಬಾಟಲ್ಗಳನ್ನೆಲ್ಲ ಸರಿಯಾದ ಟೆಂಪರೇಚರ್ ನಲ್ಲಿ ಇಡ್ತಾರೆ. ಹೀಗೆ ಸ್ಟೋರ್ ಆದ ಬಿಯರ್ ಬಾಟಲ್ಗಳು ಮಾರ್ಕೆಟ್ಗೆ ತಕ್ಕಂತೆ ಸೇಲ್ ಆಗ್ತವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬಿಯರ್ ಮತ್ತು ವೈನ್ ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿಸ್ತಾರೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.